ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ PSI ಮತ್ತು KPSC ಗ್ರೂಪ್ ಸಿ ಗೆ ಸಂಬಂಧಪಟ್ಟ ತರಗತಿಗಳನ್ನ ಮಂಡೆಯಿಂದ ಸ್ಟಾರ್ಟ್ ಮಾಡಿರ್ತೇವೆ. ಈ ತರಗತಿಗಳನ್ನ ಹೈಬ್ರಿಡ್ ಮೋಡ್ ಅಂದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ಪಡೆದುಕೊಳ್ಳಬಹುದಾಗಿರುತ್ತೆ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಇಮಿಡಿಯೇಟ್ಲಿ ಆನ್ ಗೋಯಿಂಗ್ ಬ್ಯಾಚ್ ಗೆ ಜಾಯಿನ್ ಆಗಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 14 ಜೂನ್ 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಒಂದು PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತೆ. So before getting into today's articles, these are the key answers of InQuest challenge number 184, and we appreciate Revati, Shiva, Giriraj, Viresh, Pavan, Amarish, Sri Shaila, Gayatri, Anjali, Sharanabasu, and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ ಅಂತ ಏನ್ ಕರಿತೀವಿ, ಸೊ ಇಲ್ಲಿ ಮಾಡ್ತಕ್ಕಂಥ ಪ್ರಕಟಣೆಗಳು ಏನಿರುತ್ತೆ, ಆ ಒಂದು ಪ್ರಕಟಣೆಗಳನ್ನ ಇಷ್ಟು ದಿನ ವಿಶ್ವಸಂಸ್ಥೆಯ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಥವಾ ಅಧಿಕೃತ ಭಾಷೆಗಳು ಅಂತ ಕರಿತಾ ಇದ್ವಿ. ಆ ಅಧಿಕೃತ ಭಾಷೆಗಳಲ್ಲಿ ಮಾತ್ರ ಪಬ್ಲಿಷ್ ಅಥವಾ ಪ್ರಕಟಣೆ ಮಾಡ್ತಾ ಇದ್ರು. ಬಟ್ ಇನ್ಮೇಲೆ ಈ ಎಲ್ಲಾ ನಿರ್ಧಾರಗಳೇನಿರುತ್ತೆ, ವಿಶ್ವಸಂಸ್ಥೆಯಲ್ಲಿ ನಡೀತಕ್ಕಂಥ ನಿರ್ಧಾರಗಳನ್ನ ಹಲವಾರು ಬೇರೆ ಭಾಷೆಗಳಲ್ಲಿ ಪ್ರಕಟಣೆ ಮಾಡ್ತಾರೆ. ಆ ಒಂದು ರೆಸಲ್ಯೂಷನ್ ಅಥವಾ ನಿರ್ಧಾರವನ್ನ ನಾವು ಮಲ್ಟಿ ಲಿಂಗ್ಯುಯಲಿಸಮ್ ಅಂತ ಕರಿತೀವಿ. ಸೊ ಈ ಒಂದು ನಿರ್ಧಾರದಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಲ್ಯಾಂಗ್ವೇಜ್ ಅನ್ನ ನಾವು ಹಿಂದಿ ಭಾಷೆಯನ್ನ ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ವಿಶ್ವಸಂಸ್ಥೆಯ ಈ ಕಮ್ಯುನಿಕೇಶನ್ ಏನಿರುತ್ತೆ, ಇನ್ಮೇಲೆ ನಾವು ಹಿಂದಿ ಭಾಷೆಯಲ್ಲಿ ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಪ್ರಪೋಸ್ ಮಾಡಿರ್ತಕ್ಕಂಥ ಅಥವಾ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಕಂಟ್ರಿ ಯಾವುದು ಅಂದ್ರೆ ಅಂದೋರಾ ಅಂತಕ್ಕಂಥ ಒಂದು ಕಂಟ್ರಿ ಇದನ್ನ ಪ್ರಪೋಸ್ ಮಾಡಿರುತ್ತೆ. ಸೊ ಅದನ್ನ UN ನಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ 193 ಸದಸ್ಯ ರಾಷ್ಟ್ರಗಳು ಈ ಒಂದು ಹೊಸ ರೆಸಲ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತವೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಇದ್ದಂತಹ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಥವಾ ಅಧಿಕೃತ ಭಾಷೆಗಳು ಎಷ್ಟು ಅಂದ್ರೆ 6 ಅಧಿಕೃತ ಭಾಷೆಗಳಿದ್ದವು. ಅವು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ರೆ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯಾ ಮತ್ತೆ ಸ್ಪ್ಯಾನಿಷ್ ಅಂತ ಕರಿತೀವಿ. ಸೊ ಈ ಒಂದು ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ, ಸೊ ವೆರಿ ಸಿಂಪಲ್, ಫಾರ್ ಬೆಟರ್ ಕಮ್ಯುನಿಕೇಶನ್ ಅಂದ್ರೆ ಪ್ರಮುಖ ಸಂವಹನಗಳನ್ನ ಅಥವಾ ಸಂದೇಶಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಈಸಿ ಆಗ್ಬೇಕು ಅಂತ ಇದನ್ನ ನಾವು ಡಿಸಿಮಿನೇಟಿಂಗ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಈ ಒಂದು ಕಾರಣದಿಂದ ಇನ್ಮೇಲೆ ನಾನ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಮತ್ತೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಎರಡರಲ್ಲೂ ಕೂಡ ಅವರು ಪ್ರಕಟಣೆ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ಕೊಂಡಿರ್ತಾರೆ, ಇನ್ಕ್ಲೂಡಿಂಗ್ ಹಿಂದಿ. ಸೊ ಅದ್ರ ಜೊತೆ ಇನ್ನೂ 2 ಭಾಷೆಗಳನ್ನ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. ಅವ್ಯಾವ್ಯಾವು ಅಂದ್ರೆ ಬಾಂಗ್ಲಾ ಮತ್ತು ಉರ್ದು ಭಾಷೆಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕಾರ್ಪ್ಯಾಟ್ ಅಂತ ಕರಿತೀವಿ. ಏನ್ ಕಾರ್ಪ್ಯಾಟ್ ಅಂದ್ರೆ ಕೋಆರ್ಡಿನೇಟೆಡ್, ಕಾರ್ ಅಂದ್ರೆ ಕೋಆರ್ಡಿನೇಟ್ ಅಂತ ಕರಿತೀವಿ, ಪ್ಯಾಟ್ ಅಂದ್ರೆ ಪ್ಯಾಟ್ರೋಲ್ ಅಂತ ಕರಿತೀವಿ. ಸೊ ಪ್ಯಾಟ್ರೋಲ್ ಅಂದ್ರೆ ಕನ್ನಡದಲ್ಲಿ ಗಸ್ತು ಅಂತ ಕರಿತೀವಿ. ಸೊ ಈ ರೀತಿಯ ಕಾರ್ಪ್ಯಾಟ್ ಗಳನ್ನ ಭಾರತ ರಾಷ್ಟ್ರ ಈ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಇರ್ತಕ್ಕಂಥ ಸ್ನೇಹಪರ ರಾಷ್ಟ್ರಗಳೊಂದಿಗೆ ಮಾಡ್ತಕ್ಕಂಥ ಒಂದು ನೇವಲ್ ಎಕ್ಸರ್ಸೈಸ್ ಅಥವಾ ನೌಕಾ ಗಸ್ತು ಇದಾಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಪ್ರಸ್ತುತವಾಗಿ ಭಾರತ ರಾಷ್ಟ್ರ ಇಂಡೋನೇಷಿಯಾ ರಾಷ್ಟ್ರದೊಂದಿಗೆ ಈ ರೀತಿಯ ಕಾರ್ಪ್ಯಾಟ್ ಅನ್ನ ಮಾಡ್ತಾ ಇದೆ. ಸೊ ಇದನ್ನ ನಾವು ಇಂಡ್ ಅಂದ್ರೆ ಇಂಡಿಯಾ, ಇಂಡೋ ಅಂದ್ರೆ ಇಂಡೋನೇಷಿಯಾ. ಸೊ ಇಂಡಿಯಾ ಮತ್ತು ಇಂಡೋನೇಷಿಯಾ ನಡುವೆ ನಡೀತಾ ಇರ್ತಕ್ಕಂಥ ಇದೊಂದು ಕಾರ್ಪೆಟ್ ಆಗಿರುತ್ತೆ. ಸೊ ಈ ಒಂದು ಕಾರ್ಪೆಟ್ ಅಲ್ಲಿ ಭಾರತ ದೇಶದಿಂದ ಇಂಡಿಯನ್ ನೇವಿ ಯೂನಿಟ್ಸ್ ಆಫ್ ಅಂಡಮಾನ್ ನಿಕೋಬಾರ್ ಕಮಾಂಡ್ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ನ ಇಂಡಿಯನ್ ನೌಕಾಪಡೆ ಮತ್ತು ಇಂಡೋನೇಷಿಯಾ ನೇವಿ ಅಥವಾ ಇಂಡೋನೇಷಿಯಾದ ನೌಕಾಪಡೆ ಅಂತ ನಾವೇನ್ ಕರಿತೀವಿ. ಸೊ ಇವರಿಬ್ಬರು ಕೂಡ 38ನೇ ಈ ಒಂದು ಕಾರ್ಪೆಟ್ ಅಲ್ಲಿ ಇಂಡೋ ಕಾರ್ಪೆಟ್ ಅಲ್ಲಿ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಪೆಟ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರಂದ್ರೆ ಅಂಡಮಾನ್ ಸಿ ಮತ್ತೆ ಸ್ಟ್ರೈಟ್ಸ್ ಆಫ್ ಮಲಾಕಾ ಅಂತ ಕರಿತೀವಿ. ಅಂದ್ರೆ ಅಂಡಮಾನ್ ಸಮುದ್ರ ಮತ್ತೆ ಮಲಾಕಾ ಜಲಸಂಧಿಯಲ್ಲಿ ಇದನ್ನ ಮಾಡಲಾಗುತ್ತೆ. ಸೊ ಈ ಅಂಡಮಾನ್ ಸಿ ಮತ್ತೆ ಸ್ಟ್ರೈಟ್ ಆಫ್ ಮಲಾಕಾವನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸ್ತಾ ಬರ್ತೀನಿ. ಸೊ ಇನ್ ದಿ ನೆಕ್ಸ್ಟ್ ಸ್ಲೈಡ್. ಸೊ ಅದಾದ್ಮೇಲೆ ಈ ಒಂದು ಪ್ಯಾಂಡಮಿಕ್ ಆದ್ಮೇಲೆ ಅಂದ್ರೆ ಕೊರೋನಾ ಆದ್ಮೇಲೆ ಈಗ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಪೆಟ್ ಏನಿದೆ, ಇದು ಮೊಟ್ಟ ಮೊದಲನೇ ಕಾರ್ಪೆಟ್ ಆಗಿರುತ್ತೆ ಆಫ್ಟರ್ ಕೊರೋನಾ. ಅಂದ್ರೆ ಡ್ಯೂರಿಂಗ್ ಕೊರೋನಾ ಈ ರೀತಿಯ ಎಕ್ಸರ್ಸೈಸ್ ನ ಮಾಡಿರೋದಿಲ್ಲ. ಹಾಗಿದ್ರೆ ಈ ರೀತಿಯ ಕಾರ್ಪೆಟ್ ಅನ್ನ ನಾವೇನ್ ನೋಡ್ತೀವಿ, ಈ ಕಾರ್ಪೆಟ್ ಅನ್ನ ನಮ್ಮ ದೇಶ
ದೇಶದ ಒಂದು ಇನಿಷಿಯೇಟಿವ್ ಇದೆ, ಅದನ್ನ ನಾವು ಸಾಗರ್ ಇನಿಷಿಯೇಟಿವ್ ಅಂತ ಕರಿತೀವಿ. ಏನಿದು ಸಾಗರ್ ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಯಾವ ರೀಜನ್ ಅಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಇಂಡಿಯನ್ ಓಷನ್ ಏನಿದೆ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಿಗೂ ಭದ್ರತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ನಾವು ಸಾಗರ್ ಅಂತ ಕರಿತೀವಿ. ಸೊ ಈ ಒಂದು ಸಾಗರದ ಅಡಿಯಲ್ಲಿ ಇವಾಗ ಭಾರತ ಮತ್ತು ಇಂಡೋನೇಷಿಯಾಗಳ ನಡುವೆ ನಡೀತಾ ಇರ್ತಕ್ಕಂಥ ಒಂದು ನೇವಲ್ ಎಕ್ಸರ್ಸೈಸ್ ಏನಿರುತ್ತೆ ಅಥವಾ ಪ್ಯಾಟ್ರೋಲ್ ಏನಿರುತ್ತೆ ಅದನ್ನ ನಾವು ಕಾರ್ಪೆಟ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತಾರಂದ್ರೆ ಈ ಸಾಗರ್ ಇನಿಷಿಯೇಟಿವ್ ನ ವತಿಯಲ್ಲಿ ನಾವು ಲಿಟೋರಲ್ ಕಂಟ್ರೀಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಇಂಡಿಯನ್ ಓಷನ್ ಇರ್ತಕ್ಕಂಥ ಒಂದು ರಾಷ್ಟ್ರಗಳೇನಿರುತ್ತೆ, ಆ ಒಂದು ಬಾರ್ಡರ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳೇನಿರ್ತವೆ ಆ ರಾಷ್ಟ್ರಗಳೊಟ್ಟಿಗೆ ನಾವು ಈ ರೀತಿಯ ಗಸ್ತುಗಳನ್ನ ಕೈಗೊಳ್ತೀವಿ. ಆ ರಾಷ್ಟ್ರಗಳನ್ನ ನಾವು ಲಿಟೋರಲ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಈ ಒಂದು ಎಕ್ಸರ್ಸೈಸಸ್ ನಿಂದ ಏನಾಗುತ್ತಂದ್ರೆ ರಾಷ್ಟ್ರಗಳ ನಡುವೆ ಫ್ರೆಂಡ್ಶಿಪ್ ಅಥವಾ ಈ ಒಂದು ಸ್ನೇಹದ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಈ ನೈಬರಿಂಗ್ ಕಂಟ್ರೀಸ್ ಜೊತೆ ಕೋಆರ್ಡಿನೇಷನ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಈ ರೀತಿಯ ಎಕ್ಸರ್ಸೈಸಸ್ ನಮ್ಗೆ ಸುಲಭ ಆಗ್ತಾ ಬರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ರೈಟ್ ಅಬೌಟ್ ಸಾಗರ್ ಇನಿಷಿಯೇಟಿವ್. ಸಾಗರ್ ಅಂದ್ರೆ ಏನು, ಈ ಇನಿಷಿಯೇಟಿವ್ ನ ಯಾವಾಗ ಲಾಂಚ್ ಮಾಡಲಾಗಿತ್ತು, ಈ ಸಾಗರ್ ಇನಿಷಿಯೇಟಿವ್ ನ ಅಡಿಯಲ್ಲಿ ಇದುವರೆಗೂ ಯಾವ ರಾಷ್ಟ್ರಗಳಿಗೆ ಯಾವ ರೀತಿಯ ಸಹಾಯಗಳನ್ನ ನಾವು ಮಾಡಿದ್ದೇವೆ ಎಲ್ಲ ಮಾಹಿತಿಯನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಡೋನೇಷಿಯಾ ಮತ್ತೆ ಭಾರತದ ನಡುವೆ ಈ ಒಂದು ಎಕ್ಸರ್ಸೈಸ್ ನಡೀತಿರ್ತಕ್ಕಂಥ ಕಾರಣದಿಂದ ಇಂಡೋನೇಷಿಯಾ ಮ್ಯಾಪ್ ನ ನಾವು ಸರಿಯಾಗಿ ಸ್ಟಡಿ ಮಾಡ್ತಾ ಬಂದ್ಬಿಡೋಣ. ಸಮ್ವೇರ್ ಹಿಯರ್, ಸೊ ದಟ್ ಈಸ್ ನಾಟ್ ಶೋನ್ ಹಿಯರ್, ಇಲ್ಲಿ ನಮ್ಮ ಭಾರತ ರಾಷ್ಟ್ರ ಬರುತ್ತೆ. ಸೊ ಇಲ್ಲಿ ನಾವು ಇಂಡೋನೇಷಿಯಾನ ಮಾತ್ರ ಫೋಕಸ್ ಮಾಡ್ತಾ ಬರೋಣ. ಸೊ ಈ ವೈಟ್ ಪ್ಯಾಚಸ್ ಏನಿದೆ, ಸೊ ದಿಸ್ ಪೀಸ್ ಅಂಡ್ ದಿಸ್ ಒನ್, ಅದಾದ್ಮೇಲೆ ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರದೇಶಗಳು, ಸೊ ಇವೆಲ್ಲ ಇಂಡೋನೇಷಿಯಾಗೆ ಸೇರಿರ್ತಕ್ಕಂಥ ಪಾರ್ಟ್ಸ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ನಮ್ಮ ಇಂಡಿಯಾ ತರ ಒಂದ್ ಸಿಂಗಲ್ ಲ್ಯಾಂಡ್ ಮಾಸ್ ಇರೋದಿಲ್ಲ. ಸೊ ಅದು ಮಧ್ಯದಲ್ಲಿ ಒಂದು ಅಂದ್ರೆ ಐಲ್ಯಾಂಡ್ ನೇಷನ್ಸ್ ನ ಒಟ್ಟಿಗೆ ಸೇರಿಸಿ ಒಂದು ರಾಷ್ಟ್ರವನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಆ ಐಲ್ಯಾಂಡ್ಸ್ ಕೂಡ ಬೇರೆ ಬೇರೆ ಹೆಸರನ್ನ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಸುಮಾತ್ರ ಅಂತ, ಜಾವಾ ಅಂತ, ಗ್ರೇಟರ್ ಅಂತ, ಮತ್ತೆ ಸುಲವೇಸಿ ಅಂತ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಕೊಂಡು ಒಂದು ಒಕ್ಕೂಟವನ್ನಾಗಿ ಅಥವಾ ಒಂದು ಸಿಂಗಲ್ ಕಂಟ್ರಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಇವಾಗ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಪೆಟ್ ಏನಿದೆ ಇದು ಮಲಾಕಾ ಸ್ಟ್ರೇಟ್. ಸೊ ಮಲಾಕಾ ಜಲಸಂಧಿ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇದು ಈ ಕಂಟ್ರಿನ ನಾವು ಮಲೇಷಿಯಾ ಅಂತ ಕರಿತೀವಿ, ಮತ್ತೆ ಇಂಡೋನೇಷಿಯಾ. ಸೊ ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಇರತಕ್ಕಂತ ಒಂದು ಜಲಸಂಧಿ ಅಥವಾ ಸ್ಟ್ರೈಟ್ ನ ನಾವು ಮಲಾಕಾ ಸ್ಟ್ರೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಮತ್ತೆ ಅಂಡಮಾನ್ ಸಮುದ್ರದಲ್ಲಿ ಇವಾಗ ಈ ರೀತಿಯ ಇಂಡೋ ಕಾರ್ಪೆಟ್ ಅನ್ನ ನಡೆಸಲಾಗ್ತಾ ಇದೆ. ಸೊ ಅದಾದ್ಮೇಲೆ ಈ ಒಂದು ಮಲಾಕಾ ಸ್ಟ್ರೇಟ್ ಅಂತಕ್ಕಂಥದ್ದು ನಮ್ಗೆ ತುಂಬಾ ಸ್ಟ್ರಾಟಜಿಕ್ ಪಾಯಿಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ನಮ್ಮ ಒಂದು ಟ್ರೇಡ್ ಏನಿರುತ್ತೆ ಅಂದ್ರೆ ಜಲಮಾರ್ಗದಲ್ಲಿ ಈ ಕಡೆ ಇರ್ತಕ್ಕಂಥ ರಾಷ್ಟ್ರಗಳೊಂದಿಗೆ ನಾವು ಮಾಡ್ತಕ್ಕಂಥ ವ್ಯಾಪಾರ ಈ ಮಲಾಕಾ ಸ್ಟ್ರೇಟ್ ನಿಂದ ಹಾದು ಹೋಗುತ್ತೆ. ಅದರಿಂದ ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾವು ಸೌತ್ ಚೈನಾ ಸೀನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಇದು ತುಂಬಾ ಡಾಮಿನೇಷನ್ ಬೈ ಚೈನಾ ಆಗಿರೋದ್ರಿಂದ ಅದನ್ನ ನಾವು ಕಂಟೈನ್ ಮಾಡ್ಲಿಕ್ಕೂ ಕೂಡ ಈ ಮಲಾಕಾ ಸ್ಟ್ರೇಟ್ ಅಂತಕ್ಕಂಥದ್ದು ನಮ್ಗೆ ಬಹಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪೊಸಿಷನ್ ಆಗಿರುತ್ತೆ. ಸೊ ಈ ರೀತಿಯ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ನಾವು ಅಲ್ಲಿ ನಮ್ಮ ಒಂದು ಪ್ರಾಬಲ್ಯವನ್ನ ತೋರಿಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇಂಡೋನೇಷಿಯಾಗೆ ಬಂದಾಗ ಇಂಡೋನೇಷಿಯಾದ ಪ್ರಸ್ತುತ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದ್ರೆ ಜಕಾರ್ತಾ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಯಾಕೆ ನಾನು ಪ್ರಸ್ತುತ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಈ ಜಕಾರ್ತಾ ಅಂತಕ್ಕಂಥದ್ದು ಡ್ಯೂ ಟು ಹೆವಿ ಪೊಲ್ಯೂಷನ್ ಮತ್ತೆ ಪಾಪ್ಯುಲೇಷನ್, ಅದಾದ್ಮೇಲೆ ಗ್ಲೋಬಲ್ ವಾರ್ಮಿಂಗ್ ಇಂದ ಆಗಿರ್ತಕ್ಕಂಥ ತೊಂದರೆಗಳಿಂದ ಸೊ ಈ ಜಕಾರ್ತವನ್ನ ಇಲ್ಲಿರ್ತಕ್ಕಂಥ ಕಲೀಮಂತನ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಶಿಫ್ಟ್ ಮಾಡ್ಬೇಕಂತ ಈಗಾಗಲೇ ಇಂಡೋನೇಷಿಯಾದವರು ನಿರ್ಧಾರವನ್ನ ಕೈಗೊಂಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಓಷನ್ಸ್ ಬಗ್ಗೆ ನಾವು ನೋಡೋದಾದ್ರೆ ಸೊ ಇಂಡೋನೇಷಿಯಾ ಪೆಸಿಫಿಕ್ ಓಷನ್ ಮತ್ತೆ ಇಂಡಿಯನ್ ಓಷನ್ ಇವೆರಡರ ನಡುವೆ ಇರತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದರ ಮಧ್ಯೆ ಅನೇಕ ಸಮುದ್ರಗಳನ್ನ ಕೂಡ ನೋಡ್ಬೋದಾಗಿರುತ್ತೆ, ಲೈಕ್ ಥೈಮರ್ ಸಿ, ಅದಾದ್ಮೇಲೆ ಅರಾಫುರಾ ಸಿ, ಮತ್ತೆ ಬಂದಾ ಸಿ, ಮತ್ತೆ ಸೆಲೆಬೆಸ್ ಸಿ, ಇವೆಲ್ಲ ಸಮುದ್ರಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಇಂಡೋನೇಷಿಯಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಈ ಒಂದು ಥರ್ಡ್ ಆರ್ಟಿಕಲ್ ಅಲ್ಲಿ ನಾನು ಇವತ್ತು ಒಂದು ಹೊಸ ರೀತಿಯ ಮಾಲಿನ್ಯ ಕಾರಕದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಪೊಲ್ಯೂಷನ್ ರಿಲೇಟೆಡ್ ಏನಾದ್ರೂ ಎಸ್ಸೆ ಬಂದಾಗ ಡೆಫಿನೆಟ್ಲಿ ಈ ಒಂದು ಹೊಸ ನ್ಯೂ ಕೈಂಡ್ ಆಫ್ ಪೊಲ್ಯೂಟೆಂಟ್ ನ ನೀವು ಇನ್ಕ್ಲೂಡ್ ಮಾಡ್ಬೋದಾಗಿರುತ್ತೆ. ಈ ನ್ಯೂ ಕೈಂಡ್ ಆಫ್ ಪೊಲ್ಯೂಟೆಂಟ್ ನ ನಾವೇನಂತ ಕರಿತೀವಿ ಅಂದ್ರೆ
ಪ್ಲಾಸ್ಟಿಟಾರ್ ಅಂತ ಕರಿತೀವಿ. ಸೊ ಈ ಪ್ಲಾಸ್ಟಿಟಾರ್ ಅನ್ನ ಎಲ್ಲಿ ಫಸ್ಟ್ ಟೈಮ್ ಡಿಸ್ಕವರಿ ಮಾಡಿದ್ದಾರೆ ಅಂದ್ರೆ ಕೆನಾರೀಸ್ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಡಿಸ್ಕವರ್ ಮಾಡಿರ್ತಾರೆ. ಆ ಕೆನರೀಸ್ ಏನು, ಎಲ್ಲಿ ಬರುತ್ತೆ ಎಲ್ಲದನ್ನು ನಾನು ಮ್ಯಾಪ್ ಅಲ್ಲಿ ಮುಂದೆ ತೋರಿಸ್ತಾ ಬರ್ತೀನಿ. ಸೊ ಈ ಒಂದು ಪ್ಲಾಸ್ಟಿಸ್ಟಾರ್ ಅಂತಕ್ಕಂಥದ್ದನ್ನ ಸ್ಪ್ಯಾನಿಷ್ಗೆ ಸೇರಿರ್ತಕ್ಕಂಥ ಒಂದು ಕೆನರೀಸ್ ನ ಪ್ರದೇಶದಲ್ಲಿ ಫೈಂಡ್ ಔಟ್ ಮಾಡಿರ್ತಾರೆ. ಸೊ ಕೆನರೀಸ್ ನಲ್ಲಿ ಒಂದು ಐಲ್ಯಾಂಡ್ ಬರುತ್ತೆ ಅಥವಾ ಒಂದು ದ್ವೀಪ ಬರುತ್ತೆ. ಆ ದ್ವೀಪವನ್ನ ನಾವು ಟೆನರೈಫ್ ಅಂತ ಕರಿತೀವಿ. ಸೊ ಟೆನರೈಫ್ ಅಲ್ಲಿ ನಾವು ಈ ಒಂದು ಪ್ಲಾಸ್ಟಿಟರ್ ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾವ ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ರು ಅಂತ ಇಲ್ಲಿ ಕೊಟ್ಟಿರ್ತೇವೆ. ದಟ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. You can go through the one who discovered it. So ಇದನ್ನ ನಾವು ಯಾಕೆ ಟೆನರಿಫ್ ಐ ಮೀನ್ ಟು ಸೇ ಪ್ಲಾಸ್ಟಿಟರ್ ಅಂತ ಕರಿತೀವಿ ಅಂದ್ರೆ, ಸೊ ಈ ಪ್ಲಾಸ್ಟಿಟರ್ ಅನ್ನೋದನ್ನ ನಾನು ಎರಡು ಸ್ಪ್ಲಿಟ್ ಮಾಡಿದ್ರೆ ಒಂದನ್ನ ಪ್ಲಾಸ್ಟಿ ಅಂತ ಆಗುತ್ತೆ, ಇನ್ನೊಂದನ್ನ ಟಾರ್ ಅಂತ ಆಗುತ್ತೆ. ಸೊ ಪ್ಲಾಸ್ಟಿ ಅಂದ ಕೂಡಲೇ ನಮಗೆ ಗೊತ್ತಾಗುತ್ತೆ ಅದು ಪ್ಲಾಸ್ಟಿಕ್ ನ ವಸ್ತು ಅಂತ ಗೊತ್ತಾಗುತ್ತೆ. ಸೊ ಇನ್ನೊಂದು ವಸ್ತು ಯಾವ್ದು ಸೇರ್ಕೊಂಡಿರುತ್ತೆ ಅಂದ್ರೆ ಟಾರ್ ಅಂತಕ್ಕಂಥ ಒಂದು ವಸ್ತು ಸೇರ್ಕೊಂಡಿರುತ್ತೆ. ಇವೆರಡೂ ಕಂಬೈನ್ ಆಗಿ ಒಂದು ಹೊಸ ಮಾಲಿನ್ಯಕಾರಕ ಸೃಷ್ಟಿಯಾಗಿರುತ್ತೆ. ಅದನ್ನ ನಾವು ಪ್ಲಾಸ್ಟಿಟರ್ ಅಂತ ಕರಿತೀವಿ. ಸೊ ಪ್ಲಾಸ್ಟಿಟರ್ ನ ಪೀಚ್ ಅಂತ ಕೂಡ ಕರೀತಾರೆ, ಅದು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಸೊ ಇದು ಪೀಚ್ ಮತ್ತೆ ಪ್ಲಾಸ್ಟಿಕ್ ಗಳ ಸಮ್ಮಿಶ್ರಣದಿಂದ ಆಗಿರ್ತಕ್ಕಂಥ ಒಂದು ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಪ್ಲಾಸ್ಟಿಟರ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಪೊಲ್ಯೂಷನ್ ಒರಿಜಿನೇಟ್ಸ್ ಫ್ರಮ್ punctual spills of crude oil from ships. ಅಂದ್ರೆ ಈ ಒಂದು ಟಾರ್ ಅಂತ ನಾವೇನು ವಸ್ತುಗಳನ್ನ ನೋಡಿದ್ವಿ. ಸೊ ಪ್ಲಾಸ್ಟಿಕ್ ಹೇಗೆ ಸಾಗರಕ್ಕೆ ಸೇರುತ್ತೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಟಾರ್ ಅಂತಕ್ಕಂಥ ವಸ್ತು ಸಾಗರಗಳಿಗೆ ಹೇಗೆ ಸೇರ್ಕೊಳ್ಳುತ್ತೆ ಅದು ನಮ್ಮ ಮುಂದಿನ ಪ್ರಶ್ನೆ ಆಗುತ್ತೆ. ಈ ಟಾರ್ ಅಂತಕ್ಕಂಥ ವಸ್ತು ಏನಾಗಿರುತ್ತೆ, ಸಮುದ್ರಗಳ ಮುಖಾಂತರ ಈ ಕಚ್ಚಾ ತೈಲವನ್ನ ಅವರು ಟ್ರಾನ್ಸ್ಪೋರ್ಟ್ ಮಾಡುವಾಗ ಸೋರಿಕೆ ಆಗಿರ್ತಕ್ಕಂಥ ಸುದ್ದಿಗಳನ್ನ ನಾವು ಬಹಳಷ್ಟು ಕೇಳಿರ್ತೇವೆ. ಈ ಸೋರಿಕೆ ಆಗಿರ್ತಕ್ಕಂಥ ಸ್ಪಿಲ್ ಆಗಿರ್ತಕ್ಕಂಥ ಆಯಿಲ್ ಏನಿರುತ್ತೆ, ಸೊ ಅದು ಆಕ್ಚುಲಿ ಟಾರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈ ಟಾರ್ ಫರ್ದರ್ ಏನಾಗಿರುತ್ತೆ ಅಂದ್ರೆ ಈ ಸಮುದ್ರಗಳಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿರುತ್ತೆ, ಸೊ ಅದ್ರ ಜೊತೆ ಕಂಬೈನ್ ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಇಂದ ನಾವು ಪ್ಲಾಸ್ಟಿಟಾರ್ ಅಂತಕ್ಕಂಥ ಒಂದು ಪೊಲ್ಯೂಷನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಹೌ ದಿ ಒರಿಜಿನ್ ಆಫ್ ಪ್ಲಾಸ್ಟಿಸ್ಟಾರ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಈ ಒಂದು ಪ್ಲಾಸ್ಟಿಟಾರ್ ಏನಿದೆ ಇದರ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಅಥವಾ ಪರಿಸರದ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮಗಳೇನಿದೆ ಇದ್ರ ಬಗ್ಗೆ ಇನ್ನೂ ಕೂಡ ಸ್ಟಡಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆದರೆ ಪ್ರಿಲಿಮಿನರಿ ಒಂದು ಅಬ್ಸರ್ವೇಷನ್ ಏನು ಅಂದ್ರೆ ಇದೊಂದು ಹೈಡ್ರೋಕಾರ್ಬನ್ ಆಗಿರುತ್ತೆ. ಯಾಕಂದ್ರೆ ನಾವು ಈ ಕ್ರೂಡ್ ಆಯಿಲ್ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹೈಡ್ರೋಕಾರ್ಬನ್ಸ್ ಗೆ ಸೇರಿರ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರುತ್ತೆ. ಬಿಕಾಸ್ ಅದರಲ್ಲಿ ಬೇಸಿಕಲಿ ಹೈಡ್ರೋಜನ್ ಮತ್ತೆ ಕಾರ್ಬನ್ ಇರುತ್ತೆ, ಅದಕ್ಕೆ ಇವುಗಳನ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಈ ರೀತಿಯ ಹೈಡ್ರೋಕಾರ್ಬನ್ಸ್ ನೀರಿನಲ್ಲಿದ್ದಾಗ ನೀರಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಅದು ಅನಾನುಕೂಲ ಆಗುತ್ತೆ. ಪರ್ಟಿಕ್ಯುಲರ್ಲಿ ಆಲ್ಗೆ ಅಥವಾ ಶೈವಲ ಅಥವಾ ಪಾಚಿ ಅಂತ ನಾವೇನ್ ಕರಿತೀವಿ, ಈ ಜೀವಿಗಳು ನೀರಿನಲ್ಲಿ ನಶಿಸಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಪ್ರಿಲಿಮಿನರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ಲಾಸ್ಟಿಸ್ಟರ್ ಆಸ್ ಅ ಪೊಲ್ಯೂಟೆಂಟ್ ಅಂತ ನಮ್ಗೆ ಇಲ್ಲಿ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಡಿಸ್ಕವರಿ ಏನಾಗಿದೆ, ನಾನು ಮುಂಚೆನೆ ಹೇಳ್ದಾಗೆ ಸ್ಪ್ಯಾನಿಷ್ ನ ಕೆಲವೊಂದು ಐಲ್ಯಾಂಡ್ಸ್ ಅಥವಾ ದ್ವೀಪಗಳಲ್ಲಿ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಆ ದ್ವೀಪಗಳು ಎಲ್ಲಿರುತ್ತೆ ಅಂದ್ರೆ ಕೆನರೀಸ್ ಅಂತಕ್ಕಂಥ ಒಂದು ರೀಜನ್ ಅಲ್ಲಿ ಇರುತ್ತೆ. ಸೊ ಕೆನರೀಸ್ ನಾನು ಇಲ್ಲಿ ಏನ್ ಮಾರ್ಕ್ ಮಾಡ್ತಾ ಇದ್ದೀನೋ, ಸೊ ಈ ಸ್ಮಾಲ್ ಡಾಟ್ಸ್ ನ ನೀವೇನ್ ಕಾಣ್ತಾ ಇದ್ದೀರಾ, ಸೊ ಇದು ಕೆನರೀಸ್ ಐಲ್ಯಾಂಡ್ಸ್ ಆಗಿರುತ್ತೆ. ಇದು ಸ್ಪ್ಯಾನಿಷ್ ಗೆ ಸೇರಿರ್ತಕ್ಕಂಥ ಐಲ್ಯಾಂಡ್ಸ್ ಆಗಿರುತ್ತೆ. ದೋ ಸ್ಪ್ಯಾನಿಷ್ ಇಸ್ ನೋವೇರ್ ನಿಯರ್ ಬೈ. ಸೊ ಇದು ಸ್ಪ್ಯಾನಿಷ್ ಗೆ ಸೇರಿರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ಸೊ ಇದರಲ್ಲಿ ಕೆನರೀಸ್ ಅಂತಕ್ಕಂಥ ಒಂದು ಸಮೂಹ ಇರುತ್ತೆ. ಅದರಲ್ಲಿ ಒಂದು ಐಲ್ಯಾಂಡ್ ನ ನಾವು ಟೆನರೈಟ್ ಅಂತ ಕರಿತೇವೆ. ಸೊ ಟೆನರೈಟ್ ಅಥವಾ ಇದೆಲ್ಲ ಏನಿದೆ ದ್ವೀಪಗಳನ್ನ ನಾವೇನ್ ನೋಡ್ತೀವಿ, ಇದು ಮೊರಾಕೋದ ಪಕ್ಕದಲ್ಲಿ ಇರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ಸೊ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಸೊ ಈ ಪಾರ್ಟ್ಸ್ ಏನ್ ಕಾಣ್ತಾ ಇದೆ, ಸೊ ಈ ದ್ವೀಪಗಳು ಏನ್ ಕಾಣ್ತಾ ಇದೆ, ಸೊ ಈ ದ್ವೀಪಗಳು ಸ್ಪ್ಯಾನಿಷ್ ಗೆ ಸೇರಿರ್ತವೆ. ಈ ದ್ವೀಪಗಳಲ್ಲಿ ಇವಾಗ ಪ್ಲಾಸ್ಟಿಟಾರ್ ಅಂತಕ್ಕಂಥ ಒಂದು ಪೊಲ್ಯೂಟೆಂಟ್ ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಅದರಲ್ಲಿ ಟೆನರೈಟ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಒಂದು ದ್ವೀಪವನ್ನ ನಾವು ಟೆನರೈಟ್ ಅಂತ ಕರಿತೇವೆ. ಸೊ ಇಲ್ಲಿ ಈ ಟೆನರೈಟ್ ಅಂತಕ್ಕಂಥದ್ದು ಮೊರಾಕೋಗೆ ಸೇರಿರ್ತಕ್ಕಂಥ ದ್ವೀಪಗಳಲ್ಲ, ಸೊ ಇವು ಸ್ಪ್ಯಾನಿಷ್ ಗೆ ಸೇರಿರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನ ಈ ಮ್ಯಾಪ್ ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಪೊಲ್ಯೂಟೆಂಟ್ ಇದನ್ನ ಎಲ್ಲಿ ಡಿಸ್ಕವರ್ ಮಾಡಿರ್ತಾರೆ ಅಂದ್ರೆ ಅಂಟಾರ್ಟಿಕ್ ಅಲ್ಲಿ ಡಿಸ್ಕವರ್ ಮಾಡಿರ್ತಾರೆ. ಅಂಟಾರ್ಟಿಕಾದ ಸ್ನೋ ಏನಿರುತ್ತೆ ಅಥವಾ ಹಿಮ ಏನಿರುತ್ತೆ, ಆ ಒಂದು ಹಿಮ ಕರಗಿದಾಗ ಮೈಕ್ರೋ ಪ್ಲಾಸ್ಟಿಕ್ ಅಂತಕ್ಕಂಥ ಒಂದು ಪೊಲ್ಯೂಟೆಂಟ್ ನ ಡಿಸ್ಕವರ್ ಮಾಡಿರ್ತಾರೆ. ನಮಗ್ ಗೊತ್ತು ಈ ಅಂಟಾರ್ಟಿಕಾ ಅನ್ನೋ ಒಂದು ಪ್ರದೇಶಕ್ಕೆ ಮನುಷ್ಯರು ಹೋಗ್ತಕ್ಕಂಥದ್ದೇ ಬಹಳ ಕಡಿಮೆ. ಯಾಕಂದ್ರೆ ಇವು ಪೋಲಾರ್ ರೀಜನ್ಸ್ ಆಗಿರ್ತವೆ, ಅಂದ್ರೆ ಧ್ರುವ ಪ್ರದೇಶಗಳಲ್ಲಿ ಬರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಅಲ್ಲಿ ಟೆಂಪರೇಚರ್ ಅಂತಕ್ಕಂಥದ್ದು ಎಕ್ಸ್ಟ್ರೀಮ್ಲಿ ಲೋ ಇರುತ್ತೆ, ಅದರಿಂದ ಅಲ್ಲಿ ಸ್ನೋ ಜಾಸ್ತಿ ಇರುತ್ತೆ ಅಥವಾ ಹಿಮ ಜಾಸ್ತಿ ಇರುತ್ತೆ. ಅಂತಹ ಪ್ರದೇಶದಲ್ಲೂ ಕೂಡ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿರೋದು ದಟ್ ಶೋಸ್ ದಿ ಇಂಪ್ಯಾಕ್ಟ್ ಆಫ್ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್, ಅಂದ್ರೆ ಮಾನವ
ಮಾನವಜನ್ಯ ಚಟುವಟಿಕೆಗಳೇನಿದಾವೆ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇಲ್ಲಿ ಆಗಿರ್ತಕ್ಕಂಥ ಸ್ನೋ ಏನಿರುತ್ತೆ ಅಂದ್ರೆ ಅಂಟಾರ್ಟಿಕ್ ಅಂತಕ್ಕಂಥದ್ದು ಏನೋ ಸೌತ್ ಪೋಲ್ ಅಲ್ಲಿ ಬರ್ತಕ್ಕಂಥ, ಸೊ ಇದು ನಮ್ಮ ಒಂದು ಗ್ಲೋಬ್ ಈ ತರ ಇದ್ರೆ, ಸೊ ಈ ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ರೀಜನ್ ನಾವು ಅಂಟಾರ್ಟಿಕಾ ಅಂತ ಕರಿತೀವಿ, ನಾರ್ತ್ ಪೋಲ್ ಅಲ್ಲಿ ಇರೋದನ್ನ ನಾವು ಆರ್ಟಿಕ್ ರೀಜನ್ ಅಂತ ಕರಿತೀವಿ. ಸೊ ಇವಾಗ ಈ ಮೈಕ್ರೋ ಪ್ಲಾಸ್ಟಿಕ್ ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಅಂಟಾರ್ಟಿಕಾದಲ್ಲಿ ಐಡೆಂಟಿಫೈ ಮಾಡಿರ್ತಾರೆ. ಸೊ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ದೇ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದಿ ಹೆಲ್ತ್ ಆಫ್ ದಿ ಎನ್ವಿರಾನ್ಮೆಂಟ್. ಆಬ್ವಿಯಸ್ಲಿ ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ಮೈಕ್ರೋ ಪ್ಲಾಸ್ಟಿಕ್ ಏನಿರುತ್ತೆ ಇದು ಪರಿಸರದ ಮೇಲೆ ಪ್ರಮುಖವಾಗಿ ಪ್ರಭಾವನ ಬೀರುತ್ತೆ. ಸೊ ಪ್ರಮುಖವಾಗಿ ಇದನ್ನ ಇವಾಗ ನೀರಿನಲ್ಲಿ ಈ ಒಂದು ಸ್ನೋ ಅಲ್ಲಿ ಐಡೆಂಟಿಫೈ ಮಾಡಿರೋದ್ರಿಂದ ಆ ಸ್ನೋ ಕರಗಿದಾಗ ಆ ನೀರು ಏನಿರುತ್ತೆ ಆ ನೀರಿನಲ್ಲಿರ್ತಕ್ಕಂಥ ಆಕ್ವಾಟಿಕ್ ಆನಿಮಲ್ಸ್ ಅಥವಾ ಜಲಚರ ಪ್ರಾಣಿಗಳು ಅಂತ ನಾವೇನ್ ಕರಿತೀವಿ, ಆ ಜಲಚರ ಪ್ರಾಣಿಗಳ ಗ್ರೋತ್ ಇರ್ಬೋದು, ರೀಪ್ರೊಡಕ್ಷನ್ ಇರ್ಬೋದು, ಅವುಗಳ ಸಂತಾನೋತ್ಪತ್ತಿ, ಬೆಳವಣಿಗೆ ಇವೆಲ್ಲದಕ್ಕೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ದಿ ಪ್ರೆಸೆನ್ಸ್ ಆಫ್ ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಇನ್ ಏರ್, ಅಂದ್ರೆ ಈ ರೀತಿಯ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಗಾಳಿಯಲ್ಲಿ ಇದ್ದಾಗ ಸೊ ಅದು ಮತ್ತೆ ಎನ್ವಿರಾನ್ಮೆಂಟ್ ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅದು ಈ ಸ್ನೋ ಏನಿರುತ್ತೆ ಅಂದ್ರೆ ಹಿಮ ಏನಿರುತ್ತೆ ಅದನ್ನ ಕರಗುವಿಕೆಯನ್ನ ವೇಗಗೊಳಿಸ್ತಕ್ಕಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ದಿಸ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ಮೈಕ್ರೋಪ್ಲಾಸ್ಟಿಕ್. ಹಾಗಿದ್ರೆ ಮೈಕ್ರೋಪ್ಲಾಸ್ಟಿಕ್ ಅಂದ್ರೆ ಏನು, ಅಂದ್ರೆ ಎಷ್ಟು ಸೈಜ್ ಇದ್ರೆ ಅದನ್ನ ನಾವು ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ ಅಂದ್ರೆ ಲೆಸ್ ದೆನ್ 5 ಮಿಲಿಮೀಟರ್ ಅಥವಾ 0.20 ಇಂಚ್ ಇದ್ರೆ ಅದನ್ನ ಆ ಲೆಂತ್ ಆ ಉದ್ದ ಏನಿರುತ್ತೆ ಅದು 5 ಮಿಲಿಮೀಟರ್ ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೇವೆ. ಸೊ ಈ ಒಂದು ಮೈಕ್ರೋಪ್ಲಾಸ್ಟಿಕ್ ಸೋರ್ಸ್ ಅಂದ್ರೆ ಯಾವ ಮೂಲದಿಂದ ಅದು ಪ್ರಮುಖವಾಗಿ ಬರ್ತಾ ಇದೆ ಅಂದ್ರೆ ಕಾಸ್ಮೆಟಿಕ್, ಕ್ಲಾತಿಂಗ್ ಮತ್ತೆ ಫುಡ್ ಪ್ಯಾಕೇಜಿಂಗ್, ನಮ್ಮ ಸೌಂದರ್ಯ ವರ್ಧಕಗಳು, ಬಟ್ಟೆ ಮತ್ತು ಪ್ಯಾಕೇಜಿಂಗ್ ಮಾಡ್ತಕ್ಕಂಥ ವಸ್ತುಗಳೇನಿರುತ್ತೆ ಆ ವಸ್ತುಗಳಲ್ಲಿ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ನ ಬಳಕೆ ಏನಿದೆ ಆ ಪ್ಲಾಸ್ಟಿಕ್ ನಿಂದ ಈ ರೀತಿಯ ಮೈಕ್ರೋ ಪ್ಲಾಸ್ಟಿಕ್ ಉತ್ಪತ್ತಿಯಾಗಿ ಇವಾಗ ಜಲಚರಗಳಿಗೆ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಹಾಗಿದ್ರೆ ಈ ಒಂದು ಸ್ನೋ ಇಲ್ಲೇನ್ ನೋಡ್ತಾ ಇದ್ದೀರಲ್ವಾ, ಈ ರೀತಿಯ ಹಿಮ ಕರಗಿದಾಗ ಈ ಪ್ಲಾಸ್ಟಿಕ್ ನ ಡಿಸ್ಕವರ್ ಮಾಡಿರ್ತಾರೆ, ಇದನ್ನ ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೇವೆ. ಸೊ ಇದನ್ನ ಅಂಟಾರ್ಟಿಕಾ ರೀಜನ್ ಅಲ್ಲಿ ಡಿಸ್ಕವರ್ ಮಾಡಿರ್ತಾರೆ. ಅಂಟಾರ್ಟಿಕಾ ನಾನು ಮುಂಚೆನೆ ಹೇಳ್ದಾಗೆ ಸೌತ್ ಪೋಲ್ ಅಲ್ಲಿ ಅಂದ್ರೆ ಈ ಒಂದು ದಕ್ಷಿಣ ಧ್ರುವದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅಂಟಾರ್ಟಿಕಾ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಸರೌಂಡೆಡ್ ಬೈ 3 ಓಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅದ್ಯಾವ್ದು ಅಂದ್ರೆ ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್, 3ರಿಂದ ಸುತ್ತುವರೆದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ ಅಂಟಾರ್ಟಿಕಾದಲ್ಲಿ ಭಾರತಕ್ಕೆ ಸೇರಿದ 3 ರಿಸರ್ಚ್ ಸೆಂಟರ್ಸ್ ಇರುತ್ತೆ, ಅಂದ್ರೆ 3 ಒಂದು ಸಂಶೋಧನಾ ಕೇಂದ್ರಗಳಿರುತ್ತೆ. ಸೊ ಒಂದನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತೀವಿ. ಬಟ್ ದಕ್ಷಿಣ ಗಂಗೋತ್ರಿ ಈ ಪಾಯಿಂಟ್ ಅಲ್ಲಿ ಏನ್ ಕಾಣ್ತಾ ಇದೆ, ಸೊ ಇದನ್ನ ಇವಾಗ ಡಿಕಮಿಷನ್ ಮಾಡಿರ್ತಾರೆ ಅಥವಾ ನಿಷ್ಕ್ರಿಯ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಅನ್ವೇಷಣೆ ಅಥವಾ ಸಂಶೋಧನೆ ಕ್ರಿಯೆಗಳು ನಡೀತಾ ಇರೋದಿಲ್ಲ. ಸೊ ಅದರಿಂದ ದಕ್ಷಿಣ ಗಂಗೋತ್ರಿಯನ್ನ ಡಿಕಮಿಷನ್ ಮಾಡಿ ಅದೇ ಒಂದು ಪ್ರದೇಶದಲ್ಲಿ ಮೈತ್ರಿ ಅಂತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಈ ಒಂದು ವಲಯದಲ್ಲಿ ಅಂದ್ರೆ ಇಲ್ಲಿ ಆಮ್ರಿ ಐಸ್ ಶೆಲ್ಫ್ ಅಂತ ಇಲ್ಲೇನ್ ಕಾಣ್ತಾ ಇದ್ದೀವಿ, ಸೊ ಈ ಒಂದು ಪ್ರದೇಶದಲ್ಲಿ ಇದರ ವೆಸ್ಟ್ ಅಲ್ಲಿ ನಾವು ಭಾರತಿ ಸ್ಟೇಷನ್ ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಅಂಟಾರ್ಟಿಕಾ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಅದೇ ರೀತಿ ಆರ್ಕ್ಟಿಕ್ ಬಂದಾಗ ಸೊ ಅಲ್ಲೂ ಕೂಡ ನಮ್ದೊಂದು ಅನ್ವೇಷಣಾ ಕೇಂದ್ರ ಇರುತ್ತೆ. ಸೊ ಅದನ್ನ ನಾವು ಹಿಮಾದ್ರಿ ಅಂತ ಕರಿತೀವಿ. ಸೊ ಇವೆಲ್ಲ ನೀವು ಆ ಪ್ರದೇಶಗಳು ಬಂದಾಗ ರಿವೈಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಯಾವತ್ತಿಗೂ ನಾವು ಮರೆಯೋದಿಲ್ಲ, ಅದು ಪರ್ಮನೆಂಟ್ ಮೆಮರಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಆಲ್ಬಿನಿಸಂ ಅವೇರ್ನೆಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನ 2022 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಆಲ್ಬಿನಿಸಂ ಅಂದ್ರೆ ಸೊ ಅವ್ರಿಗೆ ಮೆಲನಿನ್ ಅಂದ್ರೆ ನಮ್ಮ ಚರ್ಮದಲ್ಲಿರ್ತಕ್ಕಂಥ ಪಿಗ್ಮೆಂಟ್ ಅದನ್ನ ನಾವು ವರ್ಣಕ ಅಥವಾ ಮೆಲನಿನ್ ಅಂತ ನಾವೇನ್ ಕರಿತೀವಿ. ಸೊ ಈ ರೀತಿಯ ಮೆಲನಿನ್ ಇವರಲ್ಲಿ ಉತ್ಪತ್ತಿ ಆಗೋದಿಲ್ಲ. ಸೊ ಅದರಿಂದ ಅವರ ಸ್ಕಿನ್ ಕಲರ್ ಆಗಿರ್ಬೋದು, ಐ ಕಲರ್ ಆಗಿರ್ಬೋದು, ಹೇರ್ ಕಲರ್ ಆಗಿರ್ಬೋದು ಎಲ್ಲಾ ಕೂಡ ಬಿಳಿಯದಾಗಿರುತ್ತೆ. ಈ ಒಂದು ಕಾಯಿಲೆಯನ್ನ ನಾವು ಆಲ್ಬಿನಿಸಂ ಅಂತ ಕರಿತೀವಿ. ಸೊ ಈ ಆಲ್ಬಿನಿಸಂ ನಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಏನು ಅಂದ್ರೆ ನಾಟ್ ಜಸ್ಟ್ ಫಿಸಿಕಲ್ ಇಲ್ನೆಸ್, ಅವ್ರನ್ನ ಸೋಷಿಯಲಿ ಕೂಡ ಅವರಷ್ಟೊಂದು ಮಿಂಗಲ್ ಆಗೋದಿಲ್ಲ, ಅವ್ರಿಗೆ ಲಾಟ್ ಆಫ್ ಇನ್ಫೀರಿಯಾರಿಟಿ ಇರುತ್ತೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಏನಿರುತ್ತೆ, ಮಾನವನ ಹಕ್ಕುಗಳೇನಿರುತ್ತೆ ಅದರ ಪ್ರಾಮುಖ್ಯತೆಯನ್ನ ತಿಳಿಸ್ಲಿಕ್ಕೆ ಪ್ರತಿ ವರ್ಷ ಜೂನ್ 13ನೇ ತಾರೀಕಂದು ವಾರ್ಷಿಕವಾಗಿ ಪ್ರತಿ ವರ್ಷ ಈ ಒಂದು ದಿನವನ್ನ ಪ್ರಪಂಚದಾದ್ಯಂತ ಆಲ್ಬಿನಿಸಂ ಡೇ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ ಅಥವಾ ಅಬ್ಸರ್ವ್ ಮಾಡಲಾಗುತ್ತೆ.
ಹಾಗಿದ್ರೆ ಆಲ್ಬಿನಿಸಂ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ನಾನ್ ಕಂಟ್ಯಾಜಿಯಸ್ ಆಗಿರುತ್ತೆ ಅಥವಾ ಸಾಂಕ್ರಾಮಿಕವಲ್ಲದ, ಅಂದ್ರೆ ಅವ್ರನ್ನ ಟಚ್ ಮಾಡೋದ್ರ ಮುಖಾಂತರ ಅಥವಾ ಅವ್ರ ಜೊತೆ ನಾವು ಇರೋದ್ರ ಮುಖಾಂತರ ಯಾವುದೇ ರೀತಿಯ ಕಾಯಿಲೆ ಹರಡೋದಿಲ್ಲ. ಸೊ ಇದೊಂದು ಜೆನೆಟಿಕಲಿ ಇನ್ಹೆರಿಟೆಡ್ ಡಿಸೀಸಸ್ ಆಗಿರುತ್ತೆ, ಅಂದ್ರೆ ತಳೀಯವಾಗಿ ಅಥವಾ ಅನುವಂಶೀಯವಾಗಿ ಬಂದಿರತಕ್ಕಂಥ ಒಂದು ರೋಗವಾಗಿರುತ್ತೆ. ಸೊ ಇದು ಪ್ರಮುಖವಾಗಿ ಮೆಲನಿನ್ನ ಕೊರತೆಯಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಇದು ನಮ್ಮ ಚರ್ಮ, ಕಣ್ಣು ಮತ್ತು ಕೂದಲು, ಸೊ ಇಲ್ಲೆಲ್ಲ ಏನೋ ಬಿಳಿಯದಾಗ್ಲಿಕ್ಕೆ ಒಂದು ಕಾರಣವಾಗುತ್ತೆ. ಸೊ ಇದರ ಒಂದು ಪ್ರಮುಖವಾದ ಪ್ರಾಬ್ಲಮ್ ಏನಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಬರೀ ಬಯೋಲಾಜಿಕಲ್ ಅಥವಾ ಜೈವಿಕ ಸಮಸ್ಯೆ ಅಲ್ಲ, ಸೋಷಿಯಲ್ ಸಾಮಾಜಿಕ ಸಮಸ್ಯೆ ಕೂಡ ಆಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಆಲ್ಬಿನಿಸಂ ಬಂದವ್ರಿಗೆ ಸ್ಕಿನ್ ಕ್ಯಾನ್ಸರ್ ಅಥವಾ ಚರ್ಮದ ಕ್ಯಾನ್ಸರ್ ಬರ್ತಕ್ಕಂಥ ಕೂಡ ಕಾರಣಗಳಿರುತ್ತೆ. ಅದಾದ್ಮೇಲೆ ನಮ್ಮ ಕಣ್ಣಿನಲ್ಲಿ ಮೆಲನಿನ್ ಕೊರತೆ ಉಂಟಾದಾಗ ಸೊ ನಮ್ಮ ಒಂದು ದೃಷ್ಟಿಹೀನತೆ ಅಂದ್ರೆ ಲಾಸ್ ಆಫ್ ವಿಷನ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಡೇ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಯುನೈಟೆಡ್ ಇನ್ ಮೇಕಿಂಗ್ ಅವರ್ ವಾಯ್ಸ್ ಹರ್ಡ್, ಅಂದ್ರೆ ನಮ್ಮ ಧ್ವನಿಯನ್ನು ಕೇಳುವಲ್ಲಿ ಒಗ್ಗೂಡಿ ಅನ್ನೋ ಒಂದು ಥೀಮ್ ನ ಮುಖಾಂತರ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಥೀಮ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಎಫರ್ಟ್ಸ್ ಟು ಆಂಪ್ಲಿಫೈ ವಾಯ್ಸಸ್, ಅಂದ್ರೆ ಈ ಒಂದು ಆಲ್ಬಿನಿಸಂ ವಿರುದ್ಧ ಹೋರಾಡ್ಲಿಕ್ಕೆ ನಮ್ಮ ಒಂದು ಧ್ವನಿಗಳನ್ನ ವರ್ಧಿಸುವ ಪ್ರಯತ್ನ ಮಾಡ್ಲಿಕ್ಕೆ ಯುನೈಟೆಡ್ ಅಂದ್ರೆ ಒಗ್ಗೂಡಿ ಇದರಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಒಂದು ಥೀಮ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಇದರ ಇತಿಹಾಸ ಅಂದ್ರೆ ಹೇಗೆ ಇದು ಸ್ಟಾರ್ಟ್ ಆಯ್ತು ಅಂತ ನೋಡೋದಾದ್ರೆ, ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ 2014 ಡಿಸೆಂಬರ್ 18ರಲ್ಲಿ ಈ ರೀತಿಯ ದಿನವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಮೊದಲ ಬಾರಿಗೆ 2015ರಲ್ಲಿ ಮೊದಲ ಬಾರಿಗೆ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ ಅಥವಾ ಅಬ್ಸರ್ವ್ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಬ್ಲಾಕ್ ಹೋಲ್ ಅಥವಾ ಕಪ್ಪು ಕುಳಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ರೀತಿಯ ಕಪ್ಪು ಕುಳಿ ನಮ್ಮ ಒಂದು ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ಹಾಲು ಹಾದಿ ಅಂತ ನಾವೇನ್ ಕರಿತೀವಿ, ಈ ಒಂದು ಗ್ಯಾಲಕ್ಸಿಯಲ್ಲಿ ಒಂದು ಐಸೋಲೇಟೆಡ್ ಬ್ಲಾಕ್ ಹೋಲ್ ಅಂದ್ರೆ ಒಂದು ವಿಶೇಷವಾದ ಅಥವಾ ಪ್ರತ್ಯೇಕವಾದ ಕಪ್ಪು ಕುಳಿ ಇದೆ ಅಂತ ಮತ್ತೊಮ್ಮೆ ಪುರಾವೆಗಳು ಸಿಕ್ಕಿರುತ್ತೆ. ಆ ಪುರಾವೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಏನಿರುತ್ತೆ ಅದನ್ನ ನಾವು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಥವಾ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಟೈಮ್ ಎವರ್ ಅಂದ್ರೆ ಮೊದಲ ಬಾರಿಗೆ ನಾಸಾ ಮತ್ತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಏನಿರುತ್ತೆ ಇವರ ಒಂದು ಟೆಲಿಸ್ಕೋಪ್, ಇದನ್ನ ನಾವು ಹಬಲ್ ಬಾಹ್ಯಾಕಾಶ ದೂರದರ್ಶಕ ಅಂತ ಕರಿತೀವಿ. ಇದೇನ್ ಮಾಡಿರತ್ತಂದ್ರೆ ಲೋನ್ ಬ್ಲಾಕ್ ಹೋಲ್ ಇನ್ ಮಿಲ್ಕಿ ವೇ ಅಂದ್ರೆ ಹಾಲು ಹಾದಿಯಲ್ಲಿ ಏಕಾಂಗಿ ಆಗಿರ್ತಕ್ಕಂಥ ಒಂದು ಕಪ್ಪು ಕುಳಿ ಇದೆ ಅಂತ ಅದರ ಪುರಾವೆಗಳನ್ನ ಒದಗಿಸಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಬ್ಲಾಕ್ ಹೋಲ್? ಬ್ಲಾಕ್ ಹೋಲ್ ಅಂದ್ರೆ ಸೊ ಇಟ್ ಈಸ್ ದಿ ಸ್ಪೇಸ್ ಟೈಮ್ ವೇರ್ ದಿ ಗ್ರಾವಿಟಿ ಇಸ್ ಸೋ ಸ್ಟ್ರಾಂಗ್ ದಟ್ ನಥಿಂಗ್, ಈವನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸಚ್ ಆಸ್ ಲೈಟ್ ಕೆನಾಟ್ ಎಸ್ಕೇಪ್. ಅಂದ್ರೆ ಈ ಬ್ಲಾಕ್ ಹೋಲ್ ಅಂತ ಏನಿರುತ್ತೆ ಸೊ ಇದ್ರಲ್ಲಿರ್ತಕ್ಕಂಥ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆ ಬಲ ಅಂತ ನಾವೇನ್ ಕರಿತೀವಿ ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಈವನ್ ಬೆಳಕು ಕೂಡ ಅದ್ರೊಳಗಡೆ ಎಂಟರ್ ಆದ್ರೆ ಅದು ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪ್ರದೇಶವನ್ನ ನಾವು ಬ್ಲಾಕ್ ಹೋಲ್ ಅಥವಾ ಕಪ್ಪು ಕುಳಿ ಅಂತ ಕರಿತೀವಿ. ಸೊ ಈ ಒಂದು ಬ್ಲಾಕ್ ಹೋಲ್ ಏನಿದೆ ಇದು ಭೂಮಿಯಿಂದ ಈಗ ಡಿಟೆಕ್ಟ್ ಆಗಿರ್ತಕ್ಕಂಥದ್ದು 5000 ಲೈಟ್ ಇಯರ್ಸ್ ಅಥವಾ 5000 ಬೆಳಕಿನ ವರ್ಷಗಳಷ್ಟು ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಡಿಸ್ಟೆನ್ಸ್ ನ ನೀವು ಅಂದಾಜು ಮಾಡ್ಲಿಕ್ಕೆ ಇನ್ನೊಂದು ಅನಾಲಜಿ ಕೊಟ್ಟಿರ್ತೇವೆ, ಅದೇನು ಅಂದ್ರೆ ಪ್ರಾಕ್ಸಿಮಾ ಸೆಂಟ್ಯೂರಿಯಾ. ಸೊ ಇದು ಭೂಮಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಒಂದು ನಕ್ಷತ್ರವಾಗಿರುತ್ತೆ. ಸೊ ಈ ಒಂದು ಹತ್ತಿರವಾದ ನಕ್ಷತ್ರ ಬರೀ 4.2 ಲೈಟ್ ಇಯರ್ಸ್ ಅಂದ್ರೆ 4.2 ಜ್ಯೋತಿರ್ವರ್ಷಗಳು ದೂರ ಇರುತ್ತೆ. ಇಮ್ಯಾಜಿನ್. ಸೊ ಇದು 5000 4.2 ಎಲ್ಲಿದೆ ಮತ್ತೆ 5000 ಎಲ್ಲಿದೆ. ಸೊ ಇದು ನಮ್ಗೆ ಮತ್ತೆ ಈ ಒಂದು ಬ್ಲಾಕ್ ಹೋಲ್ಗೆ ಬಹಳ ದೂರ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದೇ ಒಂದು ಆರ್ಟಿಕಲ್ ಜೊತೆಗೆ ನಾವು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಕೂಡ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಸ್ಪೇಸ್ ಟೆಲಿಸ್ಕೋಪ್ ಆಗಿರುತ್ತೆ ಅಂದ್ರೆ ಒಂದು ಬಾಹ್ಯಾಕಾಶದ ದೂರದರ್ಶಕವಾಗಿರುತ್ತೆ. ಸೊ ಇದು ಲೋವರ್ ಅರ್ತ್ ಆರ್ಬಿಟಲ್ ಅಂದ್ರೆ ಭೂಮಿಯ ಕೆಳಕಕ್ಷೆಗಳೇನಿರುತ್ತೆ ಸೊ ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಲಾಂಚ್ ಆಗಿರ್ತಕ್ಕಂಥದ್ದು 1990ರಲ್ಲಿ ಇದನ್ನ ಉಡಾವಣೆ ಮಾಡಿ ಅದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಇದಕ್ಕೆ ಹಬಲ್ ಅಂತ ಏನಕ್ಕೆ ನೇಮ್ ಕೊಟ್ಟಿರ್ತಾರೆ ಅಂದ್ರೆ ಒಬ್ರು ಸ್ಪೇಸ್ ಅಂದ್ರೆ ಆಸ್ಟ್ರೋನಾಮರ್ ಅಥವಾ ಖಗೋಳ ಶಾಸ್ತ್ರಜ್ಞ ಇರ್ತಾರೆ. ಸೊ ಅವರ ಒಂದು ನೆನಪಿಗಾಗಿ ಅವರ ಹೆಸರೇನಂದ್ರೆ ಎಡ್ವಿನ್ ಹಬಲ್ ಅಂತ ಕರಿತೀವಿ. ಸೊ ಇವರ ಹೆಸರನ್ನೇ ಈ ಟೆಲಿಸ್ಕೋಪ್ಗೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಟೆಲಿಸ್ಕೋಪ್ ನ ಟಾರ್ಗೆಟ್ ಅಂದ್ರೆ ಅದು ಎಲ್ಲಿಗೆ ಹೋಗಿ ಸ್ಟೇ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಸ್ಪೇಸ್ ಟೆಲಿಸ್ಕೋಪ್ ಸೈನ್ಸ್ ಇನ್ಸ್ಟಿಟ್ಯೂಟ್
ಸೆಲೆಕ್ಟ್ಸ್ ಹಬಲ್ ಟಾರ್ಗೆಟ್ಸ್ ಅಂಡ್ ಪ್ರೋಸೆಸಸ್, ಅಂದ್ರೆ ಅದರ ಒಂದು ಟಾರ್ಗೆಟ್ ಏನಿರುತ್ತೆ ಮತ್ತೆ ಅದರ ಪ್ರತಿಕ್ರಿಯೆ ಅಥವಾ ಪ್ರೋಸೆಸಸ್ ಏನಿರುತ್ತೆ, ಸೊ ಅದನ್ನ STSCI ಅಂದ್ರೆ ಸ್ಪೇಸ್ ಟೆಲಿಸ್ಕೋಪ್ ಸೈನ್ಸ್ ಇನ್ಸ್ಟಿಟ್ಯೂಟ್ ನಿರ್ಧಾರ ಮಾಡುತ್ತೆ. ಅದಾದ್ಮೇಲೆ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ನಿಯಂತ್ರಣವನ್ನ ಮಾಡ್ತಕ್ಕಂಥ ಕೆಲಸ ಗೋಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್. ಸೊ ಗೋಡಾರ್ಡ್ ಬಾಹ್ಯಾಕಾಶ ಫ್ಲೈಟ್ ಸೆಂಟರ್ ಅವರು ಸೊ ಇದನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಟಾರ್ಗೆಟ್ ನ ಸೆಟ್ ಮಾಡ್ತಕ್ಕಂಥವ್ರು ಬೇರೆ, ಅದಾದ್ಮೇಲೆ ನಿಯಂತ್ರಣ ಮಾಡ್ತಕ್ಕಂಥವ್ರು ಬೇರೆ. ಅದು ಯಾರ್ಯಾರು ಅಂತ ನಿಮ್ಗೆ ತಿಳಿದಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಇದರಲ್ಲಿ ಇರ್ತಕ್ಕಂಥ ಮಿರರ್ ಅಥವಾ ಕನ್ನಡಿ ಅಥವಾ ಮಸೂರ ಅಂತ ನಾವೇನ್ ಕರಿತೀವಿ, ಸೊ ಇದು 2.4 ಮೀಟರ್ ಅಂದ್ರೆ 7ರಿಂದ 10 ಇಂಚು ಇರ್ತಕ್ಕಂಥ ಒಂದು ಮಿರರ್ ಅನ್ನ ಇಲ್ಲಿ ಬಳಸ್ತಾರೆ. ಸೊ ಇದು ಡಿಫ್ರೆಂಟ್ ಲೈಟ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಕಿರಣಗಳಲ್ಲಿ ಇದು ತನ್ನ ಕಾರ್ಯಾಚರಣೆಯನ್ನ ಮಾಡಬಹುದಾಗಿರುತ್ತೆ. ಆ ಲೈಟ್ಸ್ ಯಾವ್ದ್ಯಾವ್ದು ಅಂದ್ರೆ ಅಲ್ಟ್ರಾ ವೈಲೆಟ್, ವಿಸಿಬಲ್, ನಿಯರ್ ಇನ್ಫ್ರಾರೆಡ್. ಇನ್ಫ್ರಾರೆಡ್ ಅಂದ್ರೆ ಅತಿ ಕೆಂಪು ಪ್ರದೇಶ ಅಂತ ನಾವೇನ್ ಕರಿತೀವಿ. ಅದಾದ್ಮೇಲೆ ನೇರಳಾತೀತ ಮತ್ತು ಗೋಚರ ಬೆಳಕು ಅಂತ ನಾವೇನ್ ಕರಿತೀವಿ. ಈ ರೀತಿಯ ವೇರಿಯಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನಿರುತ್ತೆ ಅದರಲ್ಲಿ ಕೆಲಸ ಮಾಡಬಹುದಾಗಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಇದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿದ್ದು ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದು ಅಂದ್ರೆ ಫೌಂಡೆಡ್ ಅಂಡ್ ಬಿಲ್ಟ್ ಅಂತ ಕರಿತೀವಿ. ಸೊ ಇದನ್ನ ಸ್ಥಾಪನೆ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು 1970s ಅಂದ್ರೆ 1970ರ ದಶಕದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದನ್ನ ಬಿಲ್ಡ್ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥವ್ರು ಯುನೈಟೆಡ್ ಸ್ಟೇಟ್ಸ್ ನ ನಾಸಾ, ಮತ್ತೆ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಸಹಾಯ ಮಾಡಿರ್ತಕ್ಕಂಥವ್ರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಇದಕ್ಕೆ ಕೊಡುಗೆ ನೀಡುವುದರ ಮುಖಾಂತರ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಹಬಲ್ ಟೆಲಿಸ್ಕೋಪ್ ಆದ್ಮೇಲೆ ಇತ್ತೀಚೆಗೆ ಇನ್ನೂ ಒಂದು ಹೊಸ ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಿರ್ತಾರೆ. ಯಾವಾಗ ಅಂದ್ರೆ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಕ್ರಿಸ್ಮಸ್ ಡೇ ದಿನ ಡಿಸೆಂಬರ್ 25, 2021ರಂದು ಈ ಒಂದು ಹಬಲ್ ಟೆಲಿಸ್ಕೋಪ್ ನ ಸಕ್ಸೆಸರ್ ಅಥವಾ ಉತ್ತರಾಧಿಕಾರಿಯಾಗಿ ಇನ್ನೊಂದು ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಿರ್ತಾರೆ. ಅದನ್ನ ನಾವು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿರ್ತೇವೆ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಟೆಲಿಸ್ಕೋಪ್ ದಟ್ ಇಸ್ ಲಾಂಚ್ ಬೈ ನಾಸಾ ಆಫ್ಟರ್ ಹಬಲ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಪುರಸ್ಕಾರ್ ಪೋರ್ಟಲ್ ಅಥವಾ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಅಂತ ಕರಿತೇವೆ. ಸೊ ವೆರಿ ವೆರಿ ಸಿಂಪಲ್. ಏನಿದು ಪುರಸ್ಕಾರ ಪೋರ್ಟಲ್? ಹೆಸರಲ್ಲೇ ಇದೆ. ಭಾರತ ದೇಶದಲ್ಲಿ ಬರ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿಗಳೇನಿರ್ತವೆ ಆ ಪ್ರಶಸ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇರ್ಬೋದು, ನಾಮಿನೇಷನ್ ಇರ್ಬೋದು, ಅದನ್ನೆಲ್ಲ ಒಟ್ಟಿಗೆ ಕೂಡಿಸಿ ಒಂದು ಕಾಮನ್ ಪೋರ್ಟಲ್ ಮಾಡಿರ್ತಾರೆ. ಸೊ ಅದನ್ನ ನಾವು ಪುರಸ್ಕಾರ್ ಪೋರ್ಟಲ್ ಅಂತ ಕರಿತೀವಿ. ಸೊ ಇದನ್ನ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಸೊ ಈ ರಾಷ್ಟ್ರೀಯ ಪುರಸ್ಕಾರ್ ಪೋರ್ಟಲ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದಿ ಸಿಟಿಸನ್ಸ್ ಕ್ಯಾನ್ ನಾಮಿನೇಟ್ ಇಂಡಿವಿಜುವಲ್ಸ್ ಮತ್ತೆ ಆರ್ಗನೈಸೇಷನ್ಸ್ ಅಂದ್ರೆ ವೈಯಕ್ತಿಕವಾಗಿ ನಾವು ಕೂಡ ಅಂದ್ರೆ ಸಾರ್ವಜನಿಕರು ಕೂಡ ಯಾರಿಗೆ ಈ ಪ್ರಶಸ್ತಿಗಳನ್ನ ಕೊಡಬಹುದು ಅಂತ ನಾವು ನಾಮನಿರ್ದೇಶನ ಮಾಡಬಹುದು. ಮತ್ತೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಈ ಪ್ರಶಸ್ತಿಗಳನ್ನ ಕೊಡೋದ್ರಲ್ಲಿ ಪಾರದರ್ಶಕತೆಯನ್ನ ಕಾಪಾಡಲಿಕ್ಕೆ ಈ ರೀತಿಯ ಪೋರ್ಟಲ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಗಳಾಗಿರ್ತಕ್ಕಂಥ ಪದ್ಮ ಅವಾರ್ಡ್ಸ್, ಸರ್ದಾರ್ ಪಟೇಲ್ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಆಗಿರ್ಬೋದು, ತೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಆಗಿರ್ಬೋದು, ಅದಾದ್ಮೇಲೆ ಜೀವನ್ ರಕ್ಷಾ ಪದಕ. ಸೊ ಈ ರೀತಿಯ ಪ್ರಮುಖ ಅವಾರ್ಡ್ಸ್ ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕಾಮನ್ ಪೋರ್ಟಲ್ ಅನ್ನ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಾಡರ್ನೈಸೇಷನ್ ಆಫ್ ರಾಷ್ಟ್ರೀಯ ಕಸ್ಟಮ್ಸ್ ಅಂಡ್ GST ಮ್ಯೂಸಿಯಂ. ಅಂದ್ರೆ ಈ ರಾಷ್ಟ್ರೀಯ ಕಸ್ಟಮ್ಸ್ ಮತ್ತೆ GST ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಸ್ತು ಸಂಗ್ರಹಾಲಯ ಇರುತ್ತೆ. ಅದನ್ನ ಇತ್ತೀಚೆಗೆ ಆಧುನೀಕರಣ ಮಾಡಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು ಎಲ್ಲಿದೆ, ಇದರ ವಿಶೇಷತೆಗಳೇನು ಎಲ್ಲದನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮ್ಯೂಸಿಯಂ ಏನಿರುತ್ತೆ ಅದನ್ನ ರೀಸೆಂಟ್ ಆಗಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅಥವಾ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಉದ್ಘಾಟನೆ ಮಾಡ್ತಾರೆ. ಸೊ ಇದು ಇಂಡಿಯನ್ ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸರ್ಸೈಸ್ ಮ್ಯೂಸಿಯಂ ಅಂತ ಕರಿತೀವಿ. ಅಂದ್ರೆ ಭಾರತೀಯ ಸುಂಕ, ಕಸ್ಟಮ್ಸ್ ಅಂದ್ರೆ ಸುಂಕ, ಮತ್ತೆ ಸೆಂಟ್ರಲ್ ಎಕ್ಸರ್ಸೈಸ್ ಮ್ಯೂಸಿಯಂ ಅಂತ ಕರಿತೀವಿ. ಸೊ ಇದು ಎಸ್ಟಾಬ್ಲಿಷ್ ಆಗಿರೋದು 2009ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಟ್ ನೌ ಎಕ್ಸಿಬಿಟ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಯಾಕಂದ್ರೆ ಮುಂಚೆ ಮಾಡಿದಾಗ ಇದರಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ. ಇವಾಗ GST ಸರಕು ಮತ್ತು ಸೇವಾ ತೆರಿಗೆಯ ವಿವರಗಳನ್ನು ಕೂಡ ಇಲ್ಲಿ ಪ್ರಸಾರ ಅಥವಾ ಇಲ್ಲಿ ನೋಡ್ಲಾಗಿರುತ್ತೆ. ಸೊ ಇಟ್ ಈಸ್ ಹೌಸ್ಡ್ ಇನ್ ಅ ಫೇಮಸ್ ಬ್ಲೂ ಬಿಲ್ಡಿಂಗ್. ಸೊ ಈ ಒಂದು ಮ್ಯೂಸಿಯಂ ಏನಿದೆ ಸೊ ಇದು ಪಣಜಿ ಅಂದ್ರೆ ಗೋವಾದಲ್ಲಿರ್ತಕ್ಕಂಥ ಒಂದು ಪಣಜಿ ಅಂತಕ್ಕಂಥ ಒಂದು ಪ್ರದೇಶ ಇರುತ್ತೆ. ಆ ಪಣಜಿಯಲ್ಲಿ ಒಂದು ಬ್ಲೂ ಬಿಲ್ಡಿಂಗ್ ಅಂತ ಇರುತ್ತೆ, ಅಂದ್ರೆ ನೀಲಿ ಕಟ್ಟಡ ಅಂತ ಇರುತ್ತೆ. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇದು ಬ್ಲೂ ಕಲರ್ ಇರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಪಣಜಿಯಲ್ಲಿ ಈ ಬ್ಲೂ ಬಿಲ್ಡಿಂಗ್ ಅಂತ ಇರುತ್ತೆ. ಸೊ ದಿಸ್ ಇಸ್ ಆಲ್ಮೋಸ್ಟ್ ಅಬೌಟ್ 400 ಇಯರ್ಸ್ ಓಲ್ಡ್, ಅಂದ್ರೆ 400 ವರ್ಷಗಳಷ್ಟು ಹಳೇದಾಗಿರ್ತಕ್ಕಂಥ ಒಂದು ಬ್ಲೂ ಬಿಲ್ಡಿಂಗ್ ಇರುತ್ತೆ. ಈ ಒಂದು ಬ್ಲೂ ಬಿಲ್ಡಿಂಗ್ ಅಲ್ಲಿ 2009ರಲ್ಲಿ ಈ ಒಂದು ಮ್ಯೂಸಿಯಂ ಅನ್ನ ಭಾರತ ಸರ್ಕಾರದ ವತಿಯಿಂದ ಸ್ಥಾಪನೆ ಮಾಡಿರ್ತಾರೆ.
ಹೇಳ್ತಾರೆ. ಸೊ ದಿಸ್ ಈಸ್ ಪ್ರೆಸೆಂಟ್ ಅಟ್ ದಿ ಬ್ಯಾಂಕ್ಸ್ ಆಫ್ ಮಾಂಡೋವಿ ರಿವರ್, ಅಂದ್ರೆ ಮಾಂಡೋವಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಂ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಧರೋಹರ ಮ್ಯೂಸಿಯಂ ಅಂತ ಕರಿತೀವಿ. ಸೊ ಈ ಒಂದು ಪ್ರದೇಶವನ್ನ ಧರೋಹರ ಮ್ಯೂಸಿಯಂ ಅಂತ ಕರಿತೀವಿ. ಇಟ್ ಇಸ್ ದ ಓನ್ಲಿ ಮ್ಯೂಸಿಯಂ ಇನ್ ದ ಕಂಟ್ರಿ ದಟ್ ಡಿಸ್ಪ್ಲೇಸ್ ಆರ್ಟ್ ಆಫ್ ಇಂಡಿಯನ್ ಕಸ್ಟಮ್ಸ್ ಸೀಸ್ ಥ್ರೂ ಔಟ್ ದಿ ಕಂಟ್ರಿ. ಅಂದ್ರೆ ಈ ಒಂದು ಕಸ್ಟಮ್ಸ್ ನ ಸಲುವಾಗಿ ಸೀಸ್ ಮಾಡಿರ್ತಕ್ಕಂಥ ಒಂದು ವಸ್ತುಗಳು ಏನಿರುತ್ತೆ, ಅದು ಯಾವುದೇ ವಸ್ತುಗಳಾಗಿರ್ಬೋದು, ಸ್ಮಗ್ಲಿಂಗ್ ಮಾಡ್ತಕ್ಕಂಥ ಗೂಡ್ಸ್ ಆಗಿರ್ಬೋದು, ಕಲಾಕೃತಿಗಳಾಗಿರ್ಬೋದು, ಎನಿಥಿಂಗ್ ವಿಚ್ ಇಸ್ ಬಿನ್ ಸ್ಮಗಲ್ಡ್ ಅಥವಾ ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಸೀಸ್ ಮಾಡಿರ್ತಕ್ಕಂಥ ವಸ್ತುಗಳನ್ನ ಈ ಒಂದು ಸಂಗ್ರಹಾಲಯದಲ್ಲಿ ಜನರಲ್ ಪಬ್ಲಿಕ್ ಅಂದ್ರೆ ಸಾಮಾನ್ಯರಿಗೆ ವೀಕ್ಷಿಸಲು ಇಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಏಕೈಕ ಪ್ಲೇಸ್ ಇದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಮ್ಯಾನುಸ್ಕ್ರಿಪ್ಟ್ಸ್ ನ ಇಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಅದು 1590ಕ್ಕೆ ಸೇರಿರ್ತಕ್ಕಂಥ ಅಕ್ಬರನ ಆಸ್ಥಾನದ ಇತಿಹಾಸಕಾರ ಆಗಿರ್ತಕ್ಕಂಥ ಶೇಖ್ ಅಬ್ದುಲ್ ಫಜಲ್ ಇಬ್ನಾ ಅಂತ ಕರಿತೀವಿ. ಇಬ್ನಾ ಮುಬಾರಕ್ ಬರ್ದಿರ್ತಕ್ಕಂಥ ಐನ್ ಇ ಅಕ್ಬರಿಯಾ ಅಂತ ಕರಿತೀವಿ. ಸೊ ಐನ್ ಇ ಅಕ್ಬರಿಯಾ ಅಂತಕ್ಕಂಥ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಏನಿರುತ್ತೆ, ಸೊ ಈ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಥವಾ ಹಿಸ್ಟಾರಿಕಲ್ ಥಿಂಗ್ಸ್ ದಟ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯೂಸಿಯಂ. ಹಾಗಿದ್ರೆ ಈ ಒಂದು ಮ್ಯೂಸಿಯಂ ಏನಿರುತ್ತೆ, ಸೊ ಅದನ್ನ ಪಣಜಿ, ಗೋವಾದಲ್ಲಿ ಬರ್ತಕ್ಕಂಥ ಒಂದು ಪಣಜಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರ್ತಾರೆ. ಸೊ ನಾನು ಮುಂಚೆನೆ ಹೇಳ್ದಾಗೆ ಅದು ಮಾಂಡವಿ ರಿವರ್ ನ ಬ್ಯಾಂಕ್ಸ್ ಅಥವಾ ತೀರದಲ್ಲಿ ಬರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಮಾಂಡವಿ ರಿವರ್ ಅಂದ್ರೆ, ದಿಸ್ ಈಸ್ ಕರ್ನಾಟಕ. ಅಂದ್ರೆ ಈ ಒಂದು ಗ್ರೀನ್ ಸ್ಕೈ ಬ್ಲೂ ಪ್ಯಾಚ್ ಏನ್ ನೋಡ್ತಾ ಇದ್ದೀರಾ ಅಂದ್ರೆ, ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಲೈನ್ ಇಂದ ಈ ಕಡೆ ಕರ್ನಾಟಕ ಆಗಿರುತ್ತೆ, ಫುಲ್ ವೈಟ್ ಇರ್ತಕ್ಕಂಥದ್ದು ಗೋವಾ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ನದಿ ಹರಿಯುತ್ತೆ, ಅದು ಮಹದಾಯಿ ರಿವರ್ ಆಗಿರುತ್ತೆ. ಮಹದಾಯಿ ರಿವರ್ ಕರ್ನಾಟಕದ ಬಾರ್ಡರ್ ವರ್ಗೂ ಬರೋ ತನಕ ಅದನ್ನ ನಾವು ಮಹದಾಯಿ ಅಂತ ಕರಿತೀವಿ. ಕರ್ನಾಟಕ ಬಾರ್ಡರ್ ನ ಕ್ರಾಸ್ ಮಾಡಿ ಅದು ವೆನ್ ಇಟ್ ರೀಚಸ್ ಗೋವಾ, ಸೊ ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ನೇಮ್ ಆಫ್ ದಿ ಸೇಮ್ ರಿವರ್. ಅದೇ ನದಿನೇ, ಬಟ್ ಗೋವಾದಲ್ಲಿ ಅದನ್ನ ಇನ್ಸ್ಟೆಡ್ ಆಫ್ ಮಹದಾಯಿ ಅದನ್ನ ಮಾಂಡವಿ ರಿವರ್ ಅಂತ ಕರಿತೀವಿ. ಸೊ ಇದೆರಡು ಒಂದೇ ನದಿಗಳೇ, ಕರ್ನಾಟಕದಲ್ಲಿ ಬೇರೆ ಹೆಸರು ಮತ್ತೆ ಗೋವಾದಲ್ಲಿ ಬೇರೆ ಹೆಸರು ಇರುತ್ತೆ. ಸೊ ಈ ಗೋವಾದಲ್ಲಿ ಬರ್ತಕ್ಕಂಥ ನಮ್ಮ ಮಾಂಡವಿ ನದಿ ಏನಿರುತ್ತೆ ಅದರ ದಡದಲ್ಲಿ ಈ ಒಂದು ಮ್ಯೂಸಿಯಂ ಅನ್ನ ಮಾಡಿರ್ತಾರೆ. ಸೊ ನಿಮ್ಗೆ ಕಳಸಾ ಬಂಡೂರಿ ಇಶ್ಯೂ ಗೊತ್ತಿರಬಹುದು. ಸೊ ಈ ಒಂದು ಮಹದಾಯಿ ರಿವರ್ ಏನಿರುತ್ತೆ ಅದಕ್ಕೆ 2 ಟ್ರಿಬ್ಯೂಟರೀಸ್ ಆಡ್ ಆಗುತ್ತೆ, ಅಂದ್ರೆ 2 ಉಪನದಿಗಳು ಸೇರ್ಕೊಳ್ಳುತ್ತವೆ. ಒಂದನ್ನ ಕಳಸ ಅಂತ ಕರಿತೀವಿ, ಸೊ ಇನ್ನೊಂದನ್ನ ಬಂಡೂರಿ ಅಂತ ಕರಿತೀವಿ. ಸೊ ಬಂಡೂರಿ ಅಂತ ಕರಿತೀವಿ. ಸೊ ಈ ಒಂದು ಕಳಸ ಮತ್ತು ಬಂಡೂರಿ 2 ಉಪನದಿಗಳು ಪ್ರಸ್ತುತವಾಗಿ ಯಾವುದಕ್ಕೆ ಕನೆಕ್ಟ್ ಆಗುತ್ತಂದ್ರೆ ಮಹಾನದಿ ರಿವರ್ಗೆ ಕನೆಕ್ಟ್ ಆಗ್ತಕ್ಕಂಥ 2 ಟ್ರಿಬ್ಯೂಟರೀಸ್ ಆಗಿರುತ್ತೆ. ಸೊ ಈ ಒಂದು ಕಳಸ ಬಂಡೂರಿ ಸ್ಕೀಮ್ ಏನಿದೆ, ಯೋಜನೆ ಏನಿದೆ, ಅದರಲ್ಲಿ ಕಳಸ ಮತ್ತು ಬಂಡೂರಿಯನ್ನ ಮಲಪ್ರಭಾ ರಿವರ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಮಲಪ್ರಭಾ ರಿವರ್ ಇಲ್ಲಿ ನೋಡ್ಬೋದು, ಮಲಪ್ರಭಾ ರಿವರ್ಗೆ ಕನೆಕ್ಟ್ ಮಾಡಿದಾಗ ಸೊ ಈ ಮಹದಾಯಿಗೆ ಸೇರಬಹುದಾಗಿರ್ತಕ್ಕಂಥ ನೀರಿನ ಕ್ವಾಂಟಿಟಿ ಏನಿರುತ್ತೆ, ಪ್ರಮಾಣ ಏನಿರುತ್ತೆ ಕಡಿಮೆ ಆಗುತ್ತೆ. ಯಾವಾಗ ಮಹದಾಯಿಯ ನೀರ್ ಕಡಿಮೆ ಆಗುತ್ತೆ, ಆಬ್ವಿಯಸ್ಲಿ ಗೋವಾಗೆ ಹರಿತಕ್ಕಂಥ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಗೋವಾ ರಾಜ್ಯದವರು ಈ ಒಂದು ಕಳಸಾ ಬಂಡೂರಿ ಪ್ರಾಜೆಕ್ಟ್ ಏನಿರುತ್ತೆ ಅದಕ್ಕೆ ತುಂಬಾ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಕಳಸಾ ಬಂಡೂರಿ ಮತ್ತೆ ಈ ಮ್ಯೂಸಿಯಂ ಎಲ್ಲ ಮಾಹಿತಿಯನ್ನ ಈ ಮ್ಯಾಪ್ ಅಲ್ಲಿ ಹೇಳಿರ್ತೇನೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂಟೆನ್ಸಿಫೈಡ್ ಡಯೋರಿಯಾ ಕಂಟ್ರೋಲ್ ಫೋರ್ಟ್ನೈಟ್ 2022 ಅಂದ್ರೆ ತೀವ್ರ ಅತಿಸಾರ ನಿಯಂತ್ರಣ ಪಾಕ್ಷಿಕ 2022. ಅತಿಸಾರ ಅಂದ್ರೆ ಈ ಒಂದು ಡಯೋರಿಯಾ ಕಾರಣದಿಂದ ಮಕ್ಕಳ ಒಂದು ಡೆತ್ ರೇಟ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಾರೆ. ಸೊ ಅದನ್ನ ನಾವು ಇಂಟೆನ್ಸಿಫೈಡ್ ಡಯೋರಿಯಾ ಕಂಟ್ರೋಲ್ ಫೋರ್ಟ್ನೈಟ್ ಅಂತ ಕರಿತೀವಿ. ಸೊ ಇದನ್ನ ಮಾಡ್ಲಿಕ್ಕೆ ಒಂದು ರೀಸನ್ ಇದೆ. ಸೊ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಲಾಂಚ್ಡ್ ಸೊ ಇಂಟೆನ್ಸಿಫೈಡ್ ಡಯೋರಿಯಾ ಕಂಟ್ರೋಲ್ ಫೋರ್ಟ್ನೈಟ್ 2022. ಸೊ ಇದೊಂದು ಹೊಸ ಯೋಜನೆ ಆಗಿರುತ್ತೆ. ಇದನ್ನ 2022ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಫ್ರಮ್ 13 ಜೂನ್ ಟು 27 ಜೂನ್ 2022. ಅಂದ್ರೆ ಇದನ್ನ 13ನೇ ಜೂನ್ ತಾರೀಕಿನಿಂದ, ಅಂದ್ರೆ ಫ್ರಮ್ ಎಸ್ಟರ್ಡೇ ಆರ್ ಟುಡೇ ಪ್ರಾಬ್ಲಿ, ಸೊ 13ನೇ ತಾರೀಕಿನಿಂದ 27ನೇ ತಾರೀಕುವರೆಗೂ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ದಿಸ್ ಈಸ್ ಟು ಅಚೀವ್ ಅಟೈನ್ 0 ಚೈಲ್ಡ್ ಡೆತ್ ಡ್ಯೂ ಟು ಚೈಲ್ಡ್ಹುಡ್ ಡಯೋರಿಯಾ. ಅಂದ್ರೆ ಈ ಮಕ್ಕಳಲ್ಲಿ ಅತಿಸಾರದ ಕಾರಣದಿಂದ ಶೂನ್ಯ ಮಕ್ಕಳ ಸಾವು, ಅಂದ್ರೆ ಅತಿಸಾರದಿಂದ ಒಬ್ಬ ಮಕ್ಕಳು ಕೂಡ ಅಥವಾ ಒಬ್ಬ ಮಗು ಕೂಡ ಸಾವು ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಇನಿಷಿಯೇಟಿವ್ ನ ಭಾರತದಲ್ಲಿ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಅಂದ್ರೆ ಇಂಟೆನ್ಸಿಫೈಡ್ ಡಯೋರಿಯಾ ಕಂಟ್ರೋಲ್ ಫೋರ್ಟ್ನೈಟ್ ಪ್ರೋಗ್ರಾಮ್ ನ ಒಂದು ಕಾರ್ಯಕ್ರಮದ ಒಂದು ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಇತ್ತೀಚೆಗೆ ಬಂದಿರತಕ್ಕಂತ ಒಂದು ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 2019ರ ಒಂದು ಸ್ಟ್ಯಾಟಿಸ್ಟಿಕಲ್ ಸರ್ವೆ ಏನಿರುತ್ತೆ, ಸೊ ಅದರ ಒಂದು ಪ್ರಕಾರ ಔಟ್ ಆಫ್ 1000 ಲೈಫ್ಸ್ ಅಂದ್ರೆ 1000 ಮಕ್ಕಳು ಜನನ ಉಂಟಾದಾಗ
45 per 1000 2014ರಲ್ಲಿ ಡೆತ್ ಆಗ್ತಾ ಇತ್ತು. ಸೊ ಅದೇ 2019ಕ್ಕೆ ಬಂದಾಗ 1000 ಜನ ಮಕ್ಕಳು ಹುಟ್ಟಿದಾಗ 35 children used to die. So this is what you need to understand. So 2014 ಅಲ್ಲಿ 1000ಕ್ಕೆ 45 ಜನ ಸಾವಾಗ್ತಾ ಇತ್ತು. 2019 ಅಲ್ಲಿ 1000 ಮಕ್ಕಳು ಹುಟ್ಟಿದಾಗ 35 ಜನ ಸಾವಾಗ್ತಾ ಇದ್ದಾರೆ. ಅಫ್ಕೋರ್ಸ್ 10 ಮಕ್ಕಳ ಸಾವು ಕಡಿಮೆ ಆಗಿರುತ್ತೆ. ಬಟ್ ಈ ಸಾವಿಗೆ ಡಯೋರಿಯಾ ಅಂತಕ್ಕಂಥದ್ದು ಅಂದ್ರೆ ಅತಿಸಾರ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾರಣವಾಗ್ತಾ ಇತ್ತು. ದೋ ನಂಬರ್ಸ್ ಆರ್ ಲೆಸ್, ಆ ಸಂಖ್ಯೆಯಲ್ಲಿ ಹೆಚ್ಚಿನ ಮಕ್ಕಳ ಸಾವಾಗ್ತಾ ಇರ್ತಕ್ಕಂಥದ್ದು ಈ ಡಯೋರಿಯಾ ಅಥವಾ ಅತಿಸಾರ ಅಂತಕ್ಕಂಥ ಒಂದು ಕಾಯಿಲೆಗೆ ಅವರು ಸತ್ತೋಗ್ತಾ ಇದ್ರು ಅಥವಾ ಸಾವನ್ನ ಅನುಭವಿಸ್ತಾ ಇದ್ರು. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ಈ ರೀತಿಯ ಇಂಟೆನ್ಸಿವ್ ಡಯೋರಿಯಾ ಕಂಟ್ರೋಲ್ ಫೋರ್ಟ್ ನೈಟ್ ಏನಿರುತ್ತೆ, ಇಟ್ ಈಸ್ ಬೀಂಗ್ ಆರ್ಗನೈಸ್ ಸಿನ್ಸ್ 2004. 2014ರಿಂದ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ಪ್ರಸ್ತುತವಾಗಿ ಮರು ಲಾಂಚ್ ಮಾಡಿರ್ತಾರೆ, ಅಂದ್ರೆ ಪುನಃ ಪ್ರಾರಂಭ ಮಾಡಿರ್ತಾರೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಬ್ರಿಂಗಿಂಗ್ ದಿ ನಂಬರ್ ಆಫ್ ಡೆತ್ಸ್ ಡ್ಯೂ ಟು ಡಯೋರಿಯಾ ಇನ್ ಚೈಲ್ಡ್ಹುಡ್ ಟು 0, ಅಂದ್ರೆ ಬಾಲ್ಯದಲ್ಲಿ ಅತಿಸಾರದಿಂದ ಸಾವಾಗ್ತಕ್ಕಂಥ ಸಂಖ್ಯೆಯನ್ನ ಶೂನ್ಯಕ್ಕೆ ತರ್ತಕ್ಕಂಥ ಉದ್ದೇಶ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಮಾಡ್ತಕ್ಕಂಥ ಪ್ರಮುಖವಾದ ಕೆಲಸಗಳೇನಂದ್ರೆ ಅಡ್ವೊಕೇಸಿ ಅಂಡ್ ಅವೇರ್ನೆಸ್, ಅಂದ್ರೆ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಸ್ಟ್ರೆಂಥನಿಂಗ್ ಸರ್ವಿಸಸ್, ಅಂದ್ರೆ ಆ ಕಾಯಿಲೆನ ಗುಣಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸೇವೆಗಳನ್ನ ಬಲಪಡಿಸ್ತಕ್ಕಂಥದ್ದು. ORS ಮತ್ತೆ ಜಿಂಕ್ ಕಾರ್ನರ್ಸ್, ಯಾಕಂದ್ರೆ ಈ ಅತಿಸಾರ ಆದಾಗ ಓರಲ್ ರೀಹೈಡ್ರೇಷನ್ ಸಾಲ್ಟ್ ಅಂತ ಕರಿತೀವಿ, ಇದು ಕೊಡ್ಬೇಕಾಗಿರುತ್ತೆ. ಸೊ ಈ ಕಾರ್ನರ್ಗಳನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಮತ್ತೆ ಈ ಆಶಾ ಕಾರ್ಯಕರ್ತರು ಏನಿರ್ತಾರೆ ಇವರನ್ನ ಬಳಸಿಕೊಂಡು ಅಥವಾ ಅವರ ಸಹಯೋಗದೊಂದಿಗೆ ಈ ಮನೆಗಳಲ್ಲಿ, ಅಂದ್ರೆ ಈ ಚಿಕ್ಕ ಮಕ್ಕಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ಪ್ರಿಪೊಸಿಷನಿಂಗ್ ಆಫ್ ORS ಅಂತ ಕರಿತೀವಿ, ಅಂದ್ರೆ ಮುಂಚೆನೆ ORS ಪಟ್ಟಣಗಳನ್ನ ಅವರಿಗೆ ಕೊಡ್ತಕ್ಕಂಥದ್ದು. ಮತ್ತೆ ಈ ಒಂದು ಹೈಜಿನ್, ಶುಚಿತ್ವ ಅಂತ ನಾವೇನ್ ಕರಿತೀವಿ, ಸೊ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಾಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 185. You can just pause the video, go through the information and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.